ಇನ್ನು ಹಬ್ಬದ ದಿನ ಈ ಒಂದು ವಸ್ತುಗಳನ್ನು, ಅದು ದೈವಶಕ್ತಿ ಇರುವಂಥ ವಸ್ತುಗಳನ್ನು ನೀರಿನಲ್ಲಿ ಹಾಕಿ ನೀವು ಸ್ನಾನ ಮಾಡ್ತಂದರೆ 7 ಜನ್ಮದ ಪಾಪಗಳು ನಿವಾರಣೆಯಾಗುತ್ತದೆ. ಇನ್ನು ಅನೇಕ ರೀತಿಯಂಥ ಅದ್ಭುತವಂತ ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನನ್ನು ಒತ್ತಿ, ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಷ್ಟು ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇನ್ನು ಇದೇ ತಿಂಗಳು ಆನ್ಲೈನ್ ಕ್ಲಾಸ್ ಇದೆ. ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ಜಾಯಿನ್ ಆಗಿ. ಏನು ಅಂತಂದರೆ, ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ವಿಶೇಷವಾಗಿ ನೆಗೆಟಿವ್ ಎನರ್ಜಿ ರಿಮೂವಲ್ ಕ್ಲಾಸ್ ಅಂತ. ನಿಮ್ದು ಯಾವುದೇ ರೀತಿಯ ದೇಹದಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ, ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತು ನಿಮ್ಮ ಜೊತೆಲಿರೋ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಅವನು ಕಿತ್ತು ಬಿಸಾಕ್ಬಿಡ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ಟೆಕ್ನಿಕಲ್ನ ಹೇಳ್ಕೊಡ್ತೇನೆ. ಯಾರೇ ಮಾಟ ಮಂತ್ರ ವಾಮಾಚಾರ ಮಾಡಿತ್ತು ಅಂತಂದಾಗಿರ್ಬೋದು, ಅದು ನೀವೇ ದೃಷ್ಟಿದೋಷ ಆಗಿರ್ಬೋದು. ದೃಷ್ಟಿದೋಷನ ತೆಗೆಯೋದಕ್ಕೆ ಒಂದು 10 ಥರ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಹೇಳ್ಕೊಡ್ತೀನಿ. ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು, ಆನ್ಲೈನ್ ಕ್ಲಾಸ್ ಮನೆಯಲ್ಲೇ ಕೂತ್ಕೊಂಡು ನೀವು ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು ಗೊತ್ತಲ್ಲ. ಇದೇ ತಿಂಗಳ ಕೊನೆಯ ಭಾಗದಲ್ಲಿ, ಅಂದರೆ ಕೊನೆಯ ಇದರಲ್ಲಿ ಒಂದು 26-27ನೇ ತಾರೀಕಲ್ಲಿ ಈ ಒಂದು ಕ್ಲಾಸ್ ಇದೆ, ಆನ್ಲೈನ್ ಕ್ಲಾಸು. ಮನೆಯಲ್ಲೇ ಕೂತ್ಕೊಂಡು ಇದು ಎಲ್ಲದರ ಒಂದು ಪ್ರಯೋಜನ ಪಡ್ಕೊಳ್ಳಿ. ಯಾಕಂದರೆ ನಿಮಗೆ ನಮ್ಮ ದೇಹದಲ್ಲಿ 2 ಇರಬೇಕು, ಒಂದು ದೇವ್ರು ಇರಬೇಕು, ಇಲ್ಲಿ ದೆವ್ವ ಇರಬೇಕು. ಅದಲ್ಲ, ದೇವ್ರಿದೆ ಅಂತಂದರೆ ದೆವ್ವ ಬರೋಲ್ಲ, ದೆವ್ವ ಇದೆ ಅಂತಂದರೆ ದೇವ್ರ ಹತ್ರ ಬರೋಕ್ಕಾಗೋದಿಲ್ಲ. ನೆಗೆಟಿವ್ ಇರಬೇಕು, ಪಾಸಿಟಿವ್. ಅಂದರೆ ದೇವ್ರ ಅಂದರೆ ನೆಗೆಟಿವ್ ಮತ್ತು ಪಾಸಿಟಿವ್ ಅಷ್ಟೇ. ಈ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಲೈಫ್ ಲಾಂಗ್ ನೀವು ದುಃಖ ಪಡಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ಹಿಂಸೆ ಆಗೋಲ್ಲ ನಿಮಗೆ. ಮತ್ತು ಯಾರೂ ಕೂಡ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರ ಬರೆದಂಗೆ ನೋಡ್ಕೋಬೋದು. ಒಂದು ವಿದ್ಯೆ ಗೊತ್ತಲ್ಲ, ನಾನು ಒಂದು ಯಾವುದೇ ರೀತಿಯಂಥ ಒಂದು ತಂತ್ರ ಮಾಡ್ತಂದ್ರೆ ಆವಾಗ ಆ ಕ್ಷಣಕ್ಕೆ ಸರಿಯುತ್ತೆ. ಮತ್ತು ಆ ಸಮಸ್ಯೆ ಬಂತು ಅಂತಂದಾಗ ವಿದ್ಯೆ ನಿಮ್ಮಲ್ಲಿ ಇತ್ತು ಅಂತಂದರೆ, ಕತ್ತಿ ಕೊಟ್ಟರೆ ಏನು ಮಾಡ್ತೀವಿ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿರ್ತೀನಿ, ಅವನು ಒಬ್ಬನು ಓಡಿಸ್ತಾನೆ. ಆ ಸೆಕ್ಯೂರಿಟಿ ಗಾರ್ಡ್ ಆದಮೇಲೆ ನೀವೇ ವಿದ್ಯೆ ಕಲ್ತ್ಕೊಬಿಟ್ರೆ ಎಂಥವ್ರನ್ನಾರು ನೀವು ಫೈಟ್ ಮಾಡ್ಬೋದಲ್ವಾ. ಅದೇ ರೀತಿ ನೆಗೆಟಿವ್ ಎನರ್ಜಿ ವಿರುದ್ಧ ಫೈಟ್ ಮಾಡೋದಕ್ಕೆ ಒಂದು ಅದ್ಭುತವಾದಂಥ ಒಂದು ಅಸ್ತ್ರ ಈ ಒಂದು ಆನ್ಲೈನ್ ಕ್ಲಾಸ್. ಈ ಆನ್ಲೈನ್ ಕ್ಲಾಸ್ಗೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಆಗಿ, ತುಂಬ ಜನ ಇದರ ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ. ನೀವು ಈ ಒಂದು ಪ್ರಯೋಜನನ ಪಡ್ಕೊಳ್ಳಿ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಗೊತ್ತಲ್ಲ. ಈ ಹಬ್ಬದ ದಿನ ಏನು ವಿಶೇಷ ಅಂತಂದರೆ ನೋಡಿ, ಸ್ನಾನ ಅನ್ನೋಂಥದ್ದು ನೀವು ಏನಕ್ಕೆ ಮಾಡಬೇಕು ಅಂತಂದರೆ, ಕೋಟಿ ಪಾಪಗಳನ್ನು ತೊಳೆಯುವಂತಹ ಒಂದು ಗಂಗೆ ಅಂತ ಹೇಳಿದ್ದೀವಿ. ಅಂದರೆ ಪ್ರತಿನಿತ್ಯ ಏನಕ್ಕೆ ಸ್ನಾನ ಮಾಡಬೇಕು ಅಂತಂದರೆ, ಬೆವರು ಬಂದಿರುತ್ತೆ ಅಂತ ಹೌದು ಕಾರಣ. ಆದರೆ ಮರಳುಗಾಡಿನಲ್ಲಿ ವಾಸಿಸುವವರು ಪ್ರತಿದಿನ ಮೊದಲು, ಇವಾಗ ಮಾಡ್ತಾಯಿದ್ದಾರೆ ನೀರಿನ ಫೆಸಿಲಿಟಿ, ಮೊದಲು ಮಾಡ್ತಾನೆ ಇರಲಿಲ್ವಂತೆ. 1 ವಾರ 15 ದಿನ 1 ತಿಂಗಳಿಗೆ 1 ಸರಿ ಸ್ನಾನ ಮಾಡ್ತಾಯಿದ್ರು ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಮರಳುಗಾಡಲ್ಲಿ ವಾಸ ಆಗಿರೋಂಥವ್ರು ಅಂತಂದರೆ ಇಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಮರಳುಗಾಡಲ್ಲಿ ವಾಸ ಮಾಡಿರುವಂಥವ್ರು ಅದಕ್ಕೆ ಆಗ್ತಾಯಿಲ್ಲ. ಅಂದರೆ ಇನ್ನೊಂದು ಏನಕ್ಕೆ ನಮ್ಮ ಒಂದು ಇದರಲ್ಲಿನ ಪ್ರತಿನಿತ್ಯ ಸ್ನಾನ ಮಾಡ್ತಾಯಿದ್ರು ಅಂತಂದರೆ, ಒಂದು ಬೆವರು ಬರುತ್ತೆ ನೋಡಿ. ಇನ್ನೊಂದು, ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿದಾಗ ನಿಮಗೆ ಬೆವರು ಬರುವುದಿಲ್ಲ ಗೊತ್ತಲ್ಲ. ಅಂದರೆ ನೀವು ಹಸಿ ತರಕಾರಿ, ಮೊಳಕೆ ಕಾಳುಗಳು, ಬೆಂದಿರೋ ಪದಾರ್ಥ, ಅಂದರೆ ಲೈಟಾಗಿ ಬೆಂದಿರಬೇಕು, ಯಾವಾಗಲೂ ಬೆಂದಿರೋ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ಆಯುರ್ವೇದ ಹೇಳುತ್ತೆ. ಕರೆದಿರೋ ಪದಾರ್ಥ, ಹುರಿದಿರೋ ಪದಾರ್ಥ, ಸುಟ್ಟಿರೋ ಪದಾರ್ಥವನ್ನು ತಿನ್ನಬಾರ್ದು. ಹಸಿ ಪದಾರ್ಥ ಅಂದರೆ ಹಣ್ಣು, ತರಕಾರಿಗಳು, ಹಸಿಯಾಗಿ ಬಾಳೆಹಣ್ಣು ಅದನ್ನು ಬೇಯಿಸಿ ತಿನ್ನೋಕ್ಕಾಗಲ್ಲ. ಮತ್ತು ಕ್ಯಾರೆಟ್ನ ಹಾಗೆ ತಿನ್ಬೋದು, ಬೇನಿಸನ್ನ ಹಾಗೆ ತಿನ್ಬೋದು, ಈರುಳ್ಳಿಯನ್ನು ಹಾಗೆ ತಿನ್ಬೋದು. ಚುರುಮುರಿಲೆಲ್ಲ ಹಾಕ್ತೀವಲ್ಲ, ಚುರುಮುರಿಯೆಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಬೇಯಿಸ್ತೀರಾ? ಏನಿಲ್ಲ. ಅಂದರೆ ಹೇಳಿದ್ದು ಹಾಗೆ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಆವಾಗ ಬೆವರಿನ ಒಂದು ದುರ್ವಾಸನೆ ಬರಲ್ಲ. ಇದನ್ನ ಕಾಲದಲ್ಲಿ ಆ ಥರ ಇತ್ತು. ಆದರೂ ಕೂಡ ಪ್ರತಿನಿತ್ಯ ಸ್ನಾನ ಮಾಡ್ತಾರೆ. ಆದರೆ ಈ ಸಂಧ್ಯಾ ವಂದನೆ ಇದನ್ನೆಲ್ಲ ಮಾಡಿಕೊಂಡು 3 ಹೊತ್ತು ಸ್ನಾನವನ್ನು ಮಾಡ್ತಾಯಿದ್ರು. ಯಾಕೆ ಅಂತಂದರೆ, ಸ್ನಾನ ಮಾಡುವಂಥ ಒಂದು ಉದ್ದೇಶ ಏನು ಅಂತಂದರೆ ಕರ್ಮಗಳು ಕಳೆಯೋದಕ್ಕೆ ಗೊತ್ತದಲ್ಲ. ಎಷ್ಟು ಬಾರಿ ಗಂಗೆ
ನಮ್ಮ ಒಂದು ಅದಕ್ಕೆ ಹೇಳ್ತಾರೆ ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಅಂದರೆ ನೀವೊಂದು ನೀರನ್ನು ನೀವು ದೇಹಕ್ಕೆ ಹಾಕೋದು ಈ ಮಂತ್ರವನ್ನು ಹೇಳಬೇಕು. ಎಲ್ಲ ನದಿಗಳ ಹೆಸರು ಬರ್ತದೆ ನೋಡಿ, ಗಂಗೆ ಚ ಯಮುನೈ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ. ಅಂದರೆ ಈ ಎಲ್ಲ ಒಂದು ನದಿಗಳ ಹೆಸರು ಹೇಳ್ಕೊಂಡು ಎಲ್ಲ ನದಿಗಳ ಒಂದು ಸ್ನಾನ ಮಾಡಿದಷ್ಟು ನಿಮಗೆ ಪ್ರತಿಫಲ ಸಿಗುತ್ತೆ. ಅದಕ್ಕೆ ಈ ಮಂತ್ರವನ್ನು ಹೇಳಬೇಕು. ಏನಕ್ಕೆ ನಾವು ಪ್ರತಿನಿತ್ಯ ಬೆಳಗ್ಗೆ ನಿಮ್ಮ ಕರ್ಮ ನೆನ್ನೆ ಮಾಡಿರುವಂತಹ ಪಾಪಕರ್ಮಗಳು ತೊಳೆದು ಹೋಗಲಿ ಅನ್ನುವಂತಹ ಒಂದು ಪರಮ ಉದ್ದೇಶದಿಂದ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಮೇಯ್ನಾಗಿ ಕರ್ಮಗಳು ಕಳೆಯೋದಕ್ಕೋಸ್ಕರ ಸ್ನಾನ ಮಾಡಬೇಕು ಒಂದು. ಎರಡನೇದು ದೇಹದ ಶುಚಿತ್ವಕ್ಕಾಗಿ ಮೊದಲನೇ ಆದ್ಯತೆ. ಆದರೆ ಎರಡನೇದು ಪ್ರತಿನಿತ್ಯ ಏನಕ್ಕೆ ಮಾಡಬೇಕು ಅಂತಂದರೆ ಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ. ಎಷ್ಟು ಸರಿ ನಿಮ್ಮ ದೇಹದ ಮೇಲೆ ನೀರು ಬೀಳುತ್ತೋ ಅಷ್ಟು ಒಳ್ಳೆಯದು. ಮೊದಲು ಹಿಂದಿನ ಕಾಲದಲ್ಲಿ 3 ಸರಿ ಮಾಡ್ತಾಯಿದ್ರು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಬಾರಿ ಸ್ನಾನವನ್ನು ಮಾಡ್ತಾಯಿದ್ರು. ತಿಳ್ಕೊಳ್ಳಿ, ಮುಖ ತೊಳಿತಾ ಇರಲಿಲ್ಲ, 3 ಬಾರಿ ಮುಖ ತೊಳಿತೀವಿ ಬೆಳಿಗ್ಗೆ ಎದ್ದ ತಕ್ಷಣ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಸಾಲ ಆಗ್ಬಿಟ್ಟಿದೆ ಹೊರಗಡೆ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲಗಳಿದ್ರು ನಿವಾರಣೆ ಆಗಿಬಿಡುತ್ತೆ. ಸೈಟ್ ತೊಗೋತೀರಾ, ಮನೆ ಕಟ್ತೀರಾ, ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತೀರ, ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ, ಯಾವುದೋ ರೀತಿಯಿಂದ ದುಡ್ಡು ಬಂದುಬಿಡುತ್ತೆ ನಿಮಗೆ ಅಂಥ ಒಂದು ಪವರ್ಫುಲ್ ಯಂತ್ರ. ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ. ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ. ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ, ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು 5 ರೂಪಾಯಿ ಕಾಯಿನ್ನು, ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು 21 ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು 21 ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ, ಗೊತ್ತಾದ ಯಾರು ತೊಗೊಳ್ದಿದ್ದವರು ತೆಗೆದುಕೊಂಡು ದೀಪವನ್ನು ಹಚ್ಚಿ. ಈ ಒಂದು ಯಂತ್ರ 10ರಷ್ಟು ಪವರ್ಫುಲ್ಲು ಆಗುತ್ತೆ. ಮತ್ತು ಈ ಬಾರಿ ಭಾಳಷ್ಟು ಜನ ಹೇಳ್ತಾಯಿದ್ರು, ಗುರುಗಳೇ ಈ ಬಾರಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ, ವಿಶೇಷವಾದಂಥ ಯಾವ್ದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ. ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೋತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ. ಮತ್ತು ಜನವಶೀಕರಣದ ಪೌಡರು, ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ರು. 3 ವಸ್ತುಗಳನ್ನು ದೈವಶಕ್ತಿ. ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗಾಯಿತು ಗುರುಗಳೇ, ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ, ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ. ಅದಕ್ಕೋಸ್ಕರ ಈ ಸರಿನೂ ಕೊಡಿ, ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು. ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ. ಗೊತ್ತಲ್ಲ, ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ. ಇದು ಪ್ರತಿಯೊಬ್ಬರು ಮನೇಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಆಯ್ತಲ್ಲ. ಈ ಸರಿ ಯಾರು ಅಷ್ಟಲಕ್ಷ್ಮಿ ತಗೋತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ 10ರಷ್ಟು ಪವರ್ಫುಲ್ಲು ಆಗುತ್ತೆ. ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ. ಇದು ವಿಶೇಷವಾದ ಲಕ್ಷ್ಮೀ ಹಬ್ಬ ಇದೆ, ದೀಪಾವಳಿ ಹಬ್ಬದ ದಿನ. ಹಾಗಾಗಿ ತಗೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಯಾರು ತೊಗೋಬೇಕು ಅಂತಂದು 10 ಸಾರಿ ಸಂಕಲ್ಪ ಮಾಡಿ, ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, 11ನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಗೊತ್ತಲ್ಲ, ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ತೊಳಿತೀವಿ ಅಲ್ವಾ. ಆಮೇಲೆ ಸ್ನಾನ ಮಾಡಬೇಕಾದ್ರೆ ಒಂದು ಸರಿ ತೊಳಿತೀವಿ. ಕೆಲವು ಮಾಡ್ತಾರೆ ಸ್ನಾನ ಮಾಡಬೇಕಾದ್ರೆ ಲೇಟಾಗಿ ಮಾಡ್ತಾರೆ, 9 ಗಂಟೆಗೆ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದು ಏನು ಮಾಡ್ತಾರೆ, ಈ ಜಿಮ್ಮು, ಯೋಗ, ವಾಕಿಂಗು ಎಲ್ಲ ಹೋಗ್ತಾರೆ ಅಲ್ವಾ. ಆಮೇಲೆ ಏನು ಮಾಡ್ತಾರೆ, ಎರಡನೇದು ಅಂತಂದರೆ ಸ್ನಾನ ಮಾಡ್ಬೇಕಾದ್ರೆ ಒಂದು ಸರಿ ತೊಳಿತಾರೆ. ಆಮೇಲೆ ಸಾಯಂಕಾಲದ ಸಮಯದಲ್ಲಿ ಒಂದು ಸರಿ ತೊಳಿತಾರೆ. ಈ ಥರ 3 ಟೈಮ್ ಅದೇ. ಬಟ್ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ 3 ಹೊತ್ತು ಸ್ನಾನವನ್ನೇ ಮಾಡ್ತಾಯಿದ್ರು. ನದಿಗೆ ಹೋಗ್ತಾಯಿದ್ರು, ಸ್ನಾನ ಮಾಡ್ತಾಯಿದ್ರು. ಆ ರೀತಿ ಒಂದು ಇದಿತ್ತು. ಹಾಗಾಗಿ ಸ್ನಾನಕ್ಕೆ ಒಂದು ಪ್ರಮುಖವಾದಂತಹ ಒಂದು ಮಹತ್ವವನ್ನು ಕೊಟ್ಟಿದೆ ನಮ್ಮ ಒಂದು ದೇಶ. ಹಾಗಾಗಿ ನಾವು ಯಾವ ಒಂದು ದೈವಶಕ್ತಿ ಇರುವಂತಹ ಒಂದು ಇದನ್ನು ಹಾಕೋಬೇಕು ಅಂತಂದರೆ, ಮೊದಲನೇದಾಗಿ ನಿಂಬೆಹಣ್ಣನ್ನು ಹಿಂಡಿ ಒಂದು ಅರ್ಧ ಬಕೆಟ್ ನೀರಿಗೆ ನಿಂಬೆಹಣ್ಣನ್ನು ಹಿಂಡಬೇಕು ಗೊತ್ತಲ್ಲ. ಮತ್ತು ಚಿನ್ನದ ಬಣ್ಣದ
ಚಿನ್ನ ಬಣ್ಣ ಅಲ್ಲ, ಚಿನ್ನದ ನೀರು ಮತ್ತು ಬೆಳ್ಳಿ, ಚಿನ್ನ ಮತ್ತು ಬೆಳ್ಳಿಯ ನೀರನ್ನು ಹಾಕಬೇಕು. ಚಿನ್ನ ಮತ್ತು ಬೆಳ್ಳಿಯ ನೀರು ಹೇಗೆ ಕನ್ವರ್ಟ್ ಮಾಡೋದು? ನೀವು ಒಂದು ಲೋಟ ತೆಗೆದುಕೊಳ್ಳಿ, ಆ ಲೋಟದ ಒಳಗಡೆ ಚಿನ್ನದ ಒಂದು ಉಂಗುರ ಆಗಿರ್ಬೋದು, ಬಳೆ ಆಗಿರ್ಬೋದು, ಏನಾದ್ರು ಒಂದನ್ನು ಹಾಕಿ, ಮತ್ತು ಬೆಳ್ಳಿಯದ್ದು ಏನಾದ್ರು ಒಂದು ಹಾಕಿ, ಕಾಯಿನೋ ಅಥವಾ ಏನಿರುತ್ತೋ ಅದನ್ನು ಹಾಕಿ ಒಂದು ದಿನ ಬಿಡಿ. ಆ ಒಂದು ಚಿನ್ನದಲ್ಲಿರುವಂತಹ ಒಂದು ಇದು ಶಕ್ತಿ ಅದನ್ನು ಹಂಗೆ ಸ್ಪ್ರೆಡ್ ಮಾಡುತ್ತೆ, ಅಂದರೆ ಬಿಟ್ಕೊಳ್ಳುತ್ತೆ ಅದು. ಆಮೇಲೆ ನೀವೇನು ಮಾಡಬೇಕು, ಮಾರನೇ ದಿನ ಆ ಚಿನ್ನ ಮತ್ತು ಬೆಳ್ಳಿಯನ್ನು ಎತ್ತಿ ಜೋಪಾನವಾಗಿ ಒಂದು ಕಡೆ ಇಟ್ಟು ಈ ನೀರನ್ನ ತೆಗೆದುಕೊಂಡೋಗಿ ಬಕೆಟಲ್ಲೇ ಹಾಕಿ. ಹುಷಾರು, ಹಂಗೇನು ತೊಗೊಂಡೋಗಿ ಹಾಕ್ಬಿಟ್ಟು ಅದೆಲ್ಲ ನೀರು ಮೇಲೆ ಕಳೆದೋಗಿ ನಿಮ್ಮ ಮೋರಿ ಒಳಗಡೆ ಹೋಗಿ ಅದೆಲ್ಲ ಆಗಬಾರ್ದು. ಅದೆಲ್ಲ ಎತ್ತಿಟ್ಟು ಆ ನೀರಲ್ಲಿ ಒಂದು ಶಕ್ತಿ ಇರುತ್ತೆ, ಅದನ್ನು ನೀವು ತೆಗೆದುಕೊಂಡು ಸ್ನಾನವನ್ನು ಮಾಡಬೇಕು, ನೀರೊಳಗಡೆ ಹಾಕಬೇಕು. ಜೊತೆಗೆ ಇನ್ನೊಂದು ಯಾವುದು ಹಾಕಬೇಕು ಅಂದರೆ ಗೋಮೂತ್ರವನ್ನು ನೀವು ಅದರೊಳಗಡೆ ಮಿಕ್ಸ್ ಮಾಡಿ ಅರ್ಧ ಬಕೆಟ್ ನೀರಲ್ಲಿ ತಲೆಗೆ ಸ್ನಾನವನ್ನು ಮಾಡ್ತು ಅಂತಂದಾಗ ಗೊತ್ತಲ್ಲ. ಆಮೇಲೆ ನೀವು ಫ್ರೆಶ್ ವಾಟರ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಎಂಥ ಕರ್ಮಗಳು ದೇಹದಲ್ಲಿ ಒಂದು ಔರಾ ಎನರ್ಜಿ ಅಂತ ಇರುತ್ತೆ, ಅಲ್ಲಿ ಬ್ಲ್ಯಾಕೇಜಸ್ ಏನಾರು ಇತ್ತು ಅಂತಂದರೆ ಇದಾಗುತ್ತೆ. ಮತ್ತು ಮನಸ್ಸು ಪರಿಶುದ್ಧವಾಗುತ್ತೆ, ದೇಹ ಪರಿಶುದ್ಧವಾಗುತ್ತೆ, ದೈವಶಕ್ತಿ ಇರುವಂತಹ ಒಂದು ವಸ್ತು ನಮ್ಮ ಮೇಲೆ ಬಿಡ್ತೀವಿ ಅಂತಂದರೆ ನೋಡಿ, ನಿಂಬೆ ಹಣ್ಣನ್ನು ವಿಗ್ರಹವನ್ನು ಶುಚಿಗೊಳಿಸೋದಕ್ಕೆ ಉಪಯೋಗಿಸ್ತೀವಿ ಅಂತ ದೇವರನ್ನು ಇಂಥ ಒಂದು ಶ್ರೇಷ್ಠವಾದಂತಹ ಒಂದು ವಿಗ್ರಹವನ್ನು ಶುಚಿಗೊಳಿಸುವಂಥ ನಿಂಬೆಹಣ್ಣು ನೋಡಿ. ಯಾವ್ದಾದ್ರು ಜಿಡ್ಡಿತ್ತು ಅಂದರೆ ನಿಂಬೆಹಣ್ಣನ್ನು ಉಪಯೋಗಿಸ್ತೀವಿ ಗೊತ್ತಲ್ಲ. ಈ ಸೋಡಾ ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಉಜ್ಬಿಟ್ಟು ಅದು ಎಂಥ ಜಿಡ್ಡು ಕಲೆ ಗೀಲೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಗೊತ್ತಲ್ಲ. ಮತ್ತು ಬೆಳ್ಳಿಯ ಮತ್ತು ಚಿನ್ನದ ನೀರು ಮತ್ತು ಗೋಮೂತ್ರ ಇದೆಲ್ಲ ಅದ್ಭುತವಾದಂಥ ದೈವಶಕ್ತಿ ಇರುವಂತಹ ವಸ್ತುಗಳು. ಇದನ್ನು ಹಬ್ಬದ ದಿನ ಸಾಧ್ಯ ಆಯಿತು ಅಂದರೆ 3 ದಿನವೂ ಕೂಡ ನೀವು ಹಾಕ್ಕೊಂಡು ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ 1 ದಿನ ಹಾಕ್ಕೊಂಡು ಮಾಡಿದ್ರು ಕೂಡ ಒಳ್ಳೆಯದು ಗೊತ್ತಲ್ಲ. ಇದನ್ನು ಮಾಡ್ಕೊಳ್ಳಿ. ಹೇಳು ಮಾಡಿರೋಂಥ ಜನ್ಮದಲ್ಲಿ ಮಾಡೋಂಥ ಪಾಪಕರ್ಮಗಳು ಸಂಪೂರ್ಣವಾಗಿ ದೂರ ಹೋಗುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರ ಮತ್ತು ಯಾರ್ಯಾರಿಗೆ ಕರ್ಮಗಳು ದೂರ ಹೋಗಬೇಕು, 7 ಕರ್ಮಗಳು ದೂರ ಹೋಗಬೇಕು ಅಂತಂದರೆ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ, ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ಅದ್ಭುತವಾದಂಥ ಒಂದು ಪವಾಡವೇ ಸೃಷ್ಟಿಯಾಗುತ್ತದೆ ಅಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ. ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ 3 nights 4 days ಗೊತ್ತಲ್ಲ. ಎಲ್ಲಿಗೆ ಅಂತ ಅನಂತ ಪದ್ಮನಾಭ, ಚೋಟಾಣಿಕೆರೆ, ಮತ್ತು ಭಗವತಿ ಟೆಂಪಲ್ಲು, ಮತ್ತು ಕಣ್ಣೂರು, ಮತ್ತು ವಿಷ್ಣುಮಾಯ ಟೆಂಪಲ್ಲು, ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ, ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ. ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಾಟ ಮಂತ್ರ ಆಗಿರ್ಬೋದು, ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು, ಅದೆಲ್ಲ ಮರೆತು ದೇವರ ದರ್ಶನ ಮಾಡ್ಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಲ್ಲ. ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ. ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ. ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಕೂಡ ನೀವು ಬನ್ನಿ. ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ. ಇದರಲ್ಲಿ ನಾವೇ ಇರ್ತೀವಿ, ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ. ಜೊತೆಗೆ ಇನ್ನೊಂದು ಅಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ. ಹಾಗೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ. ಖಂಡಿತ ನೀವು ಬರ್ತೀರಾ ಅಲ್ವಾ? ಖಂಡಿತವಾಗ್ಲೂ ಬನ್ನಿ. ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ. ಇದು ಉಚಿತವಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದ್ದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟಾವನ್ನು ಕಳಿಸ್ತು ಅಂತಂದರೆ ಇಲ್ಲಿ ತುಂಬ ಜನ ಬರ್ತಾರೆ. ನಾವು ಸಮಾವೇಶ ಮಾಡ್ತಾ ಇರ್ತೀವಿ. ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು. ವಧು ಆಗಲಿ ಅಥವಾ ವರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ ಕಳಿಸಿ ಸಾಕು. ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು, ಹೋಗಿ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ, ನಾವು ಹುಡುಕೊಡಿ ಅಂತ ಹೇಳ್ತಾರೆ. ಅಂಥವ್ರಿಗೂ ಕೂಡ ಸರ್ವಿಸು ಕೂಡ ಇದೆ, ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ. ಏನೂ ಇಲ್ಲ, ನೀವು ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು. ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ, ವಧು ಮತ್ತು ವರರು, ಮತ್ತು ಡಾಕ್ಟ್ರು, ಇಂಜಿನಿಯರು, ಬಿಸ್ನೆಸ್ಮೆನ್ನು, ಮತ್ತು ನಮ್ಮದೇ ಆದಂಥ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ. ಬೆಂಗಳೂರಲ್ಲೇ ಇರಬೇಕು, ಮೈಸೂರಲ್ಲೇ ಇರಬೇಕು, ಇಂಥ ಜಾಗದಲ್ಲೇ ಇರಬೇಕು, ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ.
ನೀವು ಈ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡ್ಕೊಳ್ಳಿ. ಅಲ್ಲ, ಇದು ಅದ್ಭುತವಾದಂತಹ ಒಂದು ವಿಚಾರ, ಇದು ಪುಣ್ಯದ ಕೆಲಸ. ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ.